ಜಯ ಕರ್ನಾಟಕ ಜನಪರ ವೇದಿಕೆ ಸೇಡಂ ತಾಲೂಕಾ ಘಟಕದ ವತಿಯಿಂದ ವಾಸವದತ್ತ ಸಿಮೆಂಟ್ ಕಾರ್ಖಾನೆ ವಿರುದ್ಧ ವಾಸವದತ್ತ ಸಿಮೆಂಟ್ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುವಂತೆ ಹಾಗೂ ಸೇಡಂ ನಗರದಲ್ಲಿ ಇರುವ ರೈಲ್ವೆ ಹಳಿಯನ್ನು ಸ್ಥಳಾಂತರಿಸುವ ಕುರಿತು ಮತ್ತು ಕಾರ್ಖಾನೆ ಮಾಡುತ್ತಿರುವ ಹಾನಿಯಾಗಿರುವ ಮನೆಗಳಿಗೆ ಮತ್ತು ರೈತರ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಇನ್ನೂ ವಿವಿಧ ಸಮಸ್ಯೆಗಳ ಕುರಿತು ಅನಿರ್ದಿಷ್ಟಾವಧಿ ಧರಣಿ ತಾಲೂಕಾ ಆಡಳಿತದ ಕಚೇರಿಯ ಮುಂದೆ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಧರಣಿಯಲ್ಲಿ ಭಾಗಿಯಾಗಿ ಮನವಿ ಪತ್ರಕ್ಕೆ ಸ್ಪಂದಿಸಿ 15 ದಿನಗಳ ಕಾಲಾವಕಾಶ ಕೊಡಿ, ಸಹಾಯಕ ಆಯುಕ್ತರ ಗಮನಕ್ಕೆ ತಂದು ಕೆಲವು ಸಮಸ್ಯೆಗಳನ್ನು ಸರಿಪಡಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಅನಿರ್ದಿಷ್ಟ ಧರಣಿ ಮುಂದಿನ 15 ದಿನಗಳ ಒಳಗಾಗಿ ತಾವು ತಿಳಿಸಿರುವ ಕೆಲವು ಸಮಸ್ಯೆಗಳು ಸರಿಪಡಿಸದೇ ಇದ್ದಲ್ಲಿ ಸೇಡಂ ನಗರದಲ್ಲಿ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ಬಂದ್ ಕರೆ ನೀಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಧರಣಿ ಕೈ ಬಿಡಲಾಯಿತು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸೇಡಂ ತಾಲೂಕಿನ ಪದಾಧಿಕಾರಿಗಳು ಸೇರಿದಂತೆ ರೈತರು, ವಿವಿಧ ಗ್ರಾಮಗಳ ಮುಖಂಡರು ಭಾಗಿಯಾಗಿದ್ದರು. ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೋರಾಟ ಮಾಡ್ಕೊಂಡು ಬಂದಿವ್ರಿ. ಇದೇ ಮೊದಲಲ್ರಿ ಮೇಡಮ್. ಸಾಕಷ್ಟು ಬಾರಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು. ಮೊದಲನೇ ದಿನ ಅಂದ್ರೆ ಅವ್ರೇನು ಸರ್ಕಾರ ಪರವಾನಗಿ ಏನ್ ತಗೊಂಡಿರ್ತಾರಲ್ರಿ, ಮೈನಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬ್ಲಾಸ್ಟಿಂಗ್ ಮಾಡೋದು, ಅದೇನ್ ಕೆಪಾಸಿಟಿ ಇದಲ್ಲ ಅದಕ್ಕೆ ಹೆಚ್ಚಿಗೆ ಮಾಡಿ ಇವ್ರು ಬ್ಲಾಸ್ಟ್ ಮಾಡ್ತಾ ಇದಾರೆ. ಅದ್ರಲಿಂದ ಕಾನೂನು ಬಾಹಿರವಾಗಿ ಏನ್ ಬ್ಲಾಸ್ಟ್ ಮಾಡ್ತಾರಲ್ಲ ಅದ್ರಲಿಂದ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳ ಬಲ್ಲಿ ಜಾಸ್ತಿ ಭೂಮಿ ಅಲಗಾಡಿ ಅವ್ರ ಮನೆಗಳ ಸಮಸ್ಯೆ ಆಗ್ಲತ್ತವ. ಇವತ್ತಿನ ದಿನ ನೋಡ್ರಿ, ನಮ್ಗೆ ಅಲ್ಲಿ ಯಾರಿಗೆ ಅಲ್ಲಿ ಒಂದ್ ಮನಿ ಕಟ್ಕೋಬೇಕಾದ್ರೆ ಎಷ್ಟೋ ಕಷ್ಟ ಅದು. ಅವ್ರ ಬಡವರು ಅವ್ರ ಆ ಮನಿ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತದೆ ಮನಿ ಯಾವ್ದೇ ಇದ್ರೊಳಗದ್ರ. ಅವ್ರ ದಿನಾನು ಬಿರುಕು ಬಿಟ್ಟಿ ಬೀಳೋ ಪರಿಸ್ಥಿತಿ ಬಂದವ್ರು. ಇಲ್ಲೊಬ್ರು ಹೇಳಿದ್ರು, ನೋವು ಅನಸ್ತದ್ರಿ, 2 ಗಂಟೆ ಆದ್ರೆ ಭಯ ಆಗ್ತಂತ್ರಿ ಸರ್. ರಿಯಲಿ ಸರ್, ಇದನ್ನ ಹೇಳೋದು ಸತ್ಯ. ಮಧ್ಯಾಹ್ನ 2 ಗಂಟೆ ಆದ್ರೆ ಭಯ ಆಗ್ತದಂತ್ರಿ. ಯಾಕಂದ್ರೆ ಅವ್ರು ಬ್ಲಾಸ್ಟ್ ಮಾಡಿದಾಗ ಯಾವಾಗ ನಮ್ಮ ಮನಿ ಬೀಳ್ತಾನ ಅದರ ಅವ್ರು. ನಿಮ್ ಫೋಟೋನ ತೋರ್ಸಿನಿ ಸರ್, ಈಗ ಎಲ್ಲೋದ್ರ ಅವ್ರು ಫೋಟೋ ತೆಗಿರೋದು. ಆ ರೀತಿಯ ಸಮಸ್ಯೆಗಳವ. ಆ ಒಂದು ನಿಮ್ ಇಲಾಖೆ ಕಡೆಯಿಂದ ಅವ್ರಿಗೆ ಕಾನೂನು ಪ್ರಕಾರ ಬ್ಲಾಸ್ಟಿಂಗ್ ಮಾಡ್ಸಂತ ಕೆಲಸ ಆಗಲಾಗ್ಯದ್ರಿ. ಇಲ್ಲಿ ನಾನು ನಿಮ್ ಇಲಾಖೆಯವ್ರ ಕಡೆನೂ ಆಗಲಾಗ್ಯದ, ಮೈನಿಂಗ್ದವ್ರ ಕಡೆನೂ ಆಗಲಾಗ್ಯದ. ಬಟ್ ಯಾಕೆ ಆಗಲಾಗ್ಯದ ಗೊತ್ತಿಲ್ಲ. ಅದಕ್ ಬಿಟ್ರೆ ಯಾರೇ ಒಬ್ರು ಬಡವ್ರು ಬರ್ಲಿ ಅವ್ರ ಬಗ್ಗೆ ಎಲ್ಲರೂ ಕಾನೂನ್ದಾಗ ಮಾತಾಡ್ತಾರ, ಅವ್ರಿಗೆ ಪನಿಷ್ಮೆಂಟ್ ಆಗ್ತದ. ಇಂತ ದೊಡ್ಡ ಒಂದು ಶ್ರೀಮಂತರ ಕಾರ್ಖಾನೆ ಇದ್ದವ್ರಿಗೆ ಆಗಲಾಗ್ಯದ. ಒಂದು. ಎರಡನೇದು, ಒಂದು ಧೂಳು ಏನ್ ಹೊರಗೆ ಹಾಕ್ತಾರಲ್ರಿ ನೈಟ್, ರಾತ್ರಿ ಸಮಯದಾಗ ಬಹಳಷ್ಟು ಹೊರಗೆ ಬಿಡ್ತಾರೆ ಮೇಡಮ್. ಪ್ರತಿಯೊಂದು ಗಾಡಿ ಮ್ಯಾಗನು ಡಸ್ಟ್ ಕೂಡ್ತು. ಅದು ಫಸ್ಟ್ ಮುಖ್ಯವಾಗಿ ಅದು ಕಾನೂನು ಬಾಹಿರವಾಗಿಲ್ಲ. ಅದು ಸಂಬಂಧಪಟ್ಟಂಗ ನಾವು ನಿಮಗ ಪತ್ರ ಬರ್ದೀವಿ, AC ಸರ್ ಅವ್ರಿಗೆ ಬರ್ದೀವಿ, DC ಅವರಿಗೆ ಬರ್ದೀವಿ, ವಾಯು ಮಾಲಿನ್ಯ ಮಂಡಳದವ್ರಿಗೂ ಬರ್ದೀವಿ. ಎಲ್ರು ಏನಾಗ್ತದ, ಬರ್ತಾರ, ಎನ್ಕ್ವೈರಿ ಮಾಡ್ತಾರ್ರಿ, ಹೋಗ್ತಾರ, ಮುಂದ್ ಸೈಲೆಂಟ್ ಆಗ್ಬಿಡ್ತಾರೆ. 2 ವರ್ಷದಿಂದ ಇವನ್ MD ಅವ್ರದ್ದು ಬರ್ದ್ನಾಗ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ 4 ಡಿಸ್ಟ್ರಿಕ್ಟ್ ಟೀಮ್ ಮಾಡಿ ಕೂಡ ಅದ್ರವ್ರ ಮ್ಯಾಗ ಏನು ಒಂದು ಬರೀ ಸಿಂಗಲ್ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದ್ರ ಮ್ಯಾಗ ಏನು ಮಾಡಕ್ಕಾಗಿಲ್ಲ. 3ನೇದು, ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಇನ್ನ ತರನೇ ಇಲ್ಲ. ಅಲ್ಲಿ ಬೇರೆ ಹೊರಗಿನವ್ರು ಬರ್ತಾರ. ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ನೋಡ್ರಿ, ಎಷ್ಟೋ ಜನ ನಿರುದ್ಯೋಗಿಗಳು ಇಲ್ಲೇ ಓಡಾಡ್ತಾರ. ಅದನ್ನು ಒಂದು ದೊಡ್ಡ ಸಮಸ್ಯೆ ಅದ. ಅದ್ರ ಜೊತೆ ಇನ್ನೊಂದ್ ನೋಡ್ಬೇಕ್ರಿ, ಅಲ್ಲಿ ಏನ್ ಅವ್ರು ಧೂಳು ಬಿಡ್ತಾರಲ್ರಿ, ಎಷ್ಟು ಸಾಕಷ್ಟು ರೈತರು ಹೊಲದ ಬೆಳೆಗಳ ಮ್ಯಾಲ ನಿಂತ್ಕೊಂಡು ಇವತ್ತಿನ ನಮ್ಮ ಮೈನಾಗ ಡಸ್ಟ್ ಬಿದ್ದಲ್ಲ ಯಾವಾಗ ಹೋಗಿ ಇದು ಮಾಡ್ಕೊಂಡ್ರಿ ನಂಗ ಆಗ್ತಿರ್ತ. ಆ ಬೆಳೆಗಳಿಂದ ಅದು ನಾವು ಪರಿಹಾರ ಸಿಗ್ಬೇಕಾಗ್ಯದ್ರಿ. ಯಾಕಂದ್ರೆ ಇಳುವರಿ ಕಡಿಮೆ ಹೊಂಟದ. ಅದಕ್ಕೆ ಪರಿಹಾರ ಕೊಡ್ಬೇಕಂತ ಹೇಳಿ ಲೆಟರ್ ಕೊಟ್ಟಿವಿ. ಅದ್ರ ಇನ್ನತನೇ ಯಾವ್ದೇ ರೀತಿ ಕ್ರಮ ಆಗಿಲ್ಲ. ಮುಖ್ಯವಾಗಿ ಮೇನ್ ಏನ್ ನಾವು ನೋಡ್ತಾ ಇದೀವಿ, ನಾವು ಹೇಳ ಹೋಗ್ಬೋದು, ನೀವು ಹೇಳಿ ಹೋಗ್ಬೋದ್ರಿ ಮೇಡಮ್. ಅದೇನ್ ಡಸ್ಟ್ ಬಿಡ್ತಾರ, ಆಮೇಲೆ ಕೊಳಚೆ ನೀರೇನ್ ನದಿಗೆ ಬಿಡ್ತಾರ, ಇದ್ರಲ್ಲಿಂದ ಸಾಕಷ್ಟು ರೋಗಗಳು ಉತ್ಪತ್ತಿ ಆಗ್ಲತ್ತವ. ಇವತ್ತಿನ ದಿನ ನಮಗಾಗಿರ್ಲಿಕ್ಕಿಲ್ಲ, ನಮ್ ಹಿರಿಯರಿಗೆ ಬರ್ತಿರ್ತಾವ, ಇಲ್ಲ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ ಬರ್ತಾವ. ಇದು ವಿಷಯ ಸೀರಿಯಸ್ ಅದ್ರಿ ಮೇಡಮ್. ನಾವು ಹೇಳಿ ಹೋಗ್ಬೋದು, ನೀವು ಹೇಳಿ ಹೋಗ್ಬೋದು. ಯಾಕಂದ್ರೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವ್ರಿ. ಯಾಕಂದ್ರೆ ನಾನು ಒಂದ್ ಊರಲ್ಲಿ ಹಿಂಗೆ ಕೇರ್ಲೆಸ್ ಮಾಡಿರು ಸರ್. ಆ ಕ್ಲೋರೈಡ್ ಅಂತೇಳಿ ಒಂದು ನೀರಿನ ಅಂಶ ಇತ್ತು. ಆ ಹಳ್ಳಿನಾಗ 14 ಬೋರ್ ಇದ್ದು, 14 ಬೋರ್ನಾಗ ಕ್ಲೋರೈಡ್ ಇತ್ತು. ಆ ಹಳ್ಳಿಯವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ರು ಕೇರ್ಲೆಸ್ ಮಾಡಿದ್ರು. ಕುಡಿಯೋ ನೀರನ್ನು ಯೋಗ್ಯ ಇಲ್ಲ ಅಂತೇಳಿ ಸರ್ಕಾರ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿದ್ರು. ಬರ್ತಕ್ಕಂಥ ಅಧಿಕಾರಿಗಳು ಒಂದು 25 ಲಕ್ಷ ರೂಪಾಯಿದು ವಾಟರ್ ಫಿಲ್ಟರ್ ರೆಡಿ ಮಾಡಿ ದುಡ್ಡು ಎತ್ಕೊಂಡು ತಿಂದ್ಬಿಟ್ರು. ಇವತ್ತಿನ ದಿನ ಆ ಊರಲ್ಲಿ 70% ಜನಕ್ಕೆ ಸರ್ ಮೊಳಕಾಲು ನೋವು ಅದಾವ, ಬೋನ್ಗಳೆಲ್ಲ ಇದಾಗ್ಬಿಟ್ಟವ್. ಇವತ್ತು ಅವ್ರಿಗೆ ಪಶ್ಚಾತ್ತಾಪ ಆಗ್ಯದ್ರಿ. ಮುಂದೊಂದ್ ದಿನ ಈ ಸೇಡಂ ನಗರದಲ್ಲಿ ಇರ್ತಕ್ಕಂಥ ಆ ಪರಿಸ್ಥಿತಿ ಬಂದು ಒದಗಬಹುದು. ನಾವ್ ಯಾಕಂದ್ರೆ ಮುಂಜಾಗ್ರತೆ ಇನ್ನೂ ಪೋಲಿಯೋ ಲಸಿಕೆ ಹಾಕ್ತಿವ್ರಿ. ಯಾಕೆ ಮುಂದೆ ನಮ್ಮ ಮಕ್ಳಿಗೆ ಏನೋ ಆಗ್ಬಾರ್ದು ಅಂತ ಪೋಲಿಯೋ ಹಾಕ್ತಿವಿ. ಈ ಪೋಲಿಯೋಕ್ಕಿಂತ ಡೇಂಜರ್ ಅದ ಇದು. ಯಾಕಂದ್ರೆ ನೀರಿನಲ್ಲೇ ಅದು ಕಲುಷಿತದ, ನಮ್ ಗಾಳಿಯಲ್ಲಿ ಅದು ಕಲುಷಿತದ. ನಮ್ ನೋವು ಅನಿಸ್ತದ್ರಿ, ಈ ಅಧಿಕಾರಿಗಳು ಯಾಕೆ ಅವ್ರು ಕೈಗೊಂಬೆ ಕೆಲಸ ಮಾಡ್ತಾ ಇದಾರಂತ. ಅಷ್ಟು ಆಗಲ್ರಿ. ಒಂದು ಈ ನಾವು ಸಾರ್ವಜನಿಕರಿಗೆ ತಿಳಿತಾ ಇದಾರೆ, ಅವ್ರು ನಮ್ಮ ಮನೆಗೆ ಹಾಳಾಗ್ತಾ ಇದಾವ, ನಮ್ಮ ಧೂಳು ಬರ್ತದೆ, ಯಾರು ಕೇಳೋರಿಲ್ಲ, ಎಲ್ಲರೂ ಬೈತಾರ ಸರ್. ಇಲ್ಲಿ ನೋಡ್ರಿ ರೈಲ್ವೆ ಟ್ರ್ಯಾಕ್ ಅದರಿ, ಎಷ್ಟೋ ವಿದ್ಯಾರ್ಥಿಗಳು ದಿನ ಹೋಗ್ಬೇಕಾದ್ರೆ ನಿಮಗೂ ಆ ತೊಂದರೆ ಅನುಭವಿಸಿರ್ತಾರ ನೀವು. ಅದು ಪರ್ಮಿಷನ್ ಏನದ ನೈಟ್ ಅಷ್ಟೇ ರೈಲ್ವೆ ಒಯ್ಬೇಕು ಸರ್.
ಬೈ ಒನ್. ತಾವು ಕೂಡ ಇದಕ್ಕಿಂತ ಮುಂಚೆ ಕೊಟ್ಟಿದ್ರಲ್ಲ ರೋಡಿಂದ ಪ್ರಾಬ್ಲಮ್ ಕೊಟ್ಟಿದ್ವಿ ಆಗ್ತದೆ madam. ಒಂದೂವರೆ ಲಾರಿದೆಲ್ಲ ಒನ್ ಬೈ ಒನ್ ಸಾಲ್ವ್ ಅದ್ರಲ್ಲಿ ಏನ್ ನಾವು ಮಾಡ್ತಾರೆ. ಕೊಟ್ಟಿವಿ ಅದು ಏನಲ್ಲ ಅದು ಒಂದ್ 4 ಈಗ ಪೂರ್ವೆ ಆಗ್ಬೇಕಂತ ಕೊಟ್ಟಿವಿ ಸರ್. ಅದು ಒಂದ್ ಈಗ ಚಾಲು ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೇಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. 2 ವರ್ಷದಿಂದ ಹೇಳತ್ತೀವಿ ಸರ್, ಅದು ಪೂರ್ವೆ ಆಗ್ತಾ ಇದೆ. ಅದಕ್ಕೆ ಬಿಟ್ರೆ ಆಗ್ತಾ ಇದೆ. ಆಮೇಲೆ ನಮ್ದು ಲಾರಿದೆಲ್ಲನೂ ಸಹಿತ ಕಂಟ್ರೋಲಿಗೆ ಬಂದಿದಾವ್ರಿ ಇವಾಗ ಜಾಸ್ತಿ ಡೇಟ್ ಮೇಡಮ್ ಲಾರಿ ಅವ್ರು ನಿಲ್ಲಿಸಲೇಬಾರ್ದು ಮೇಡಮ್, ಸರ್ಕಾರ ಅಷ್ಟೇ ಮೇಲೆ ಅವರು ಅಗ್ರಿಮೆಂಟ್ ಪ್ರಕಾರ ಇದೆ ರೀ, ಅವ್ರದೇ ಆದಂತದ್ದು ಒಂದು ಪ್ರಕ್ರಿಯೆ ಮಾಡ್ಕೋಬೇಕು, ಅವರು ಪಾರ್ಕಿಂಗ್ ಮಾಡ್ಕೋಬೇಕು. ಒನ್ ಬೈ ಒನ್ ಡೆಫಿನೆಟ್ಲಿ ಇವಾಗ ತಾವು ಹೇಳ್ದಂಗೆ ಒಂದ್ಸಲ ಅದನ್ನ ಹೇಳಿದಾಗ ಮಾಡ್ತಾ ಇದಕ್ಕೆ ಹಿಂದಿನ ಸರ್ ಇದ್ರಿ ಸರ್, ಸರ್ಕಲ್ ಸರ್, ನಾನೇ ಅದಕ್ಕೆ ಖುದ್ದಾಗಿ ಇದು ಮಾಡಿ ಸೈಡಿಗೆ ಹಾಕ್ತೀನಿ ಅಂತ ಹೇಳಿದ್ರಿ ಸರ್. ಅದಾದ್ಮೇಲೆ ಸ್ವಲ್ಪ ದಿನ ಕಂಟ್ರೋಲ್ ಆಗಿತ್ತು. ಮತ್ತೆ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.